ಇತ್ತ ಜಾರ್ಖಂಡ್ನಲ್ಲೂ ಕೂಡ ಪರಿಸ್ಥಿತಿ ಬಿಗಡಾಯಿಸ್ತಾ ಇದೆ. ವಿಧಾನಸೌಧಕ್ಕೆ ವಿದ್ಯಾರ್ಥಿಗಳಿಗಾಗಲೇ ಮುತ್ತಿಗೆಯನ್ನು ಹಾಕಿರೋದ್ರಿಂದಾಗಿ ಕ್ಷಣಕ್ಕೂ ಕೂಡ ಆತಂಕ ಹೆಚ್ಚಾಗ್ತಾ ಇದೆ. ಸರ್ಕಾರ ಹಾಗೂ ವಿದ್ಯಾರ್ಥಿಗಳ ನಡುವೆ ಒಮ್ಮತಗಳು ಮೂಡಲಿಲ್ಲ. ಹಾಗಾಗಿ ವಿಧಾನಸೌಧದ ಬಳಿ ಪೊಲೀಸ್ ಬಿಗಿ ಬಂದೋಬಸ್ತನ್ನ ಹಾಕಲಾಗಿದ್ದು ಗಮನಿಸ್ತಾ ಇರಬಹುದು. ಜನಸೇ ಕಿಡ್ಸ್ಗಳ ಪ್ರತಿಭಟನೆಯ ಕಾವು ಯಾವ ಮಟ್ಟಕ್ಕಿದೆ ಅಂತ. ಒಂದು ಕಡೆ ಅಶ್ರುವಾಯುಗಳನ್ನು ಕೂಡ ಪ್ರಯೋಗ ಮಾಡ್ತಿದ್ದಾರೆ, ಜಲಫಿರಂಗಿಗಳನ್ನು ಕೂಡ ಪ್ರಯೋಗ ಮಾಡಿಕೊಳ್ತಿದ್ದಾರೆ. ಏನೇ ಮಾಡಿದ್ರೂ ಕೂಡ ನಾವಂತೂ ಜಗ್ಗಲ್ಲ, ಪ್ರತಿಭಟನೆಯಿಂದ ಹಿಂದೆ ಸರಿಯಲ್ಲ. ಮುಳ್ಳಿನ ಬೇಲಿಗಳನ್ನು ಹಾಕಲಾಗಿದೆ, ಜಲಫಿರಂಗಿನ ಪ್ರಯೋಗ ಮಾಡ್ತಿದ್ದಾರೆ, ಅಶ್ರುವಾಯುಗಳು ಕೂಡ ಸಿದ್ಧವಾಗ್ತದೆ. ಯಾವುದಕ್ಕೂ ಕೂಡ ಕ್ಯಾರಿ ಅಂತಿಲ್ಲ. ಇನ್ನು ದೇವೇಂದ್ರ ಮಹೋತ್ 9 ದಿನಗಳಿಂದ ಈಗಾಗಲೇ ಉಪವಾಸ ಸತ್ಯಾಗ್ರಹದಲ್ಲಿದ್ರು. ಅದೆಲ್ಲವನ್ನ ಲೆಕ್ಕಿಸದೆ ಇದೀಗ ಪ್ರತಿಭಟನೆಗೆ ಹಾಜರಾಗಿದ್ದಾರೆ. ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂತಹ ತಂತ್ರಕ್ಕೆ ಮುಂದಾಗ್ತಿದ್ದಾರೆ. ಜೆಪಿಎಸ್ಸಿ ಹಾಗೂ ಜೆಎಸ್ಎಸ್ಸಿ ನೇಮಕಾತಿ ಪರೀಕ್ಷೆಯಲ್ಲಿ ಅಕ್ರಮ ಆಗಿದೆ, ಹಾಗೆ ಗೋಲ್ಮಾಲ್ ಹಾಗೂ ಪೇಪರ್ ಲೀಕ್ ಆಗಿದೆ ಇರುವಂತಹ ಆರೋಪದ ಬೆನ್ನಲ್ಲೇ ವಿದ್ಯಾರ್ಥಿಗಳು ನಡೆಸ್ತಾ ಇರುವಂತಹ ಪ್ರತಿಭಟನೆ, ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬರೋಬ್ಬರಿ 15 ದಿನಗಳಿಂದಲೂ ಕೂಡ ಅವರು ನಿರಂತರವಾದಂತಹ ಧರಣಿ ಆಗ್ತಾ ಇದೆ. ವಿದ್ಯಾರ್ಥಿಗಳಿಂದ ಉಪವಾಸ ಸತ್ಯಾಗ್ರಹ ಆಯಿತು. ಇದ್ಯಾವುದಕ್ಕೂ ಕೂಡ ಸರ್ಕಾರ ಸಮಗ್ರ ರೀತಿಯಲ್ಲಿ ಸ್ಪಂದಿಸದ ಹಿನ್ನೆಲೆಯಲ್ಲಿ ಸರ್ಕಾರ ಹಾಗೂ ವಿದ್ಯಾರ್ಥಿಗಳ ನಡುವೆ ಒಮ್ಮತ ಮೂಡಲಿಲ್ಲ. ಹೀಗಾಗಿ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನು ಮತ್ತೊಂದು ಹಂತಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ. ವಿಧಾನಸೌಧಕ್ಕೆ ಮುತ್ತಿಗೆಯನ್ನು ಹಾಕಿ ತಮ್ಮ ಆಕ್ರೋಶಗಳನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಸಚಿವರಿಗೂ ಪ್ರತಿಭಟನಾ ನಿರತ ವಿದ್ಯಾರ್ಥಿಗಳ ನಡುವೆ ನಡೆದಂತಹ ಸಭೆಯಲ್ಲಿ ಸರ್ಕಾರದ ಕಡೆಯಿಂದ ಸಕಾರಾತ್ಮಕ ಸ್ಪಂದನೆಯನ್ನು ಸಿಕ್ತು. ಆದರೆ ನ್ಯಾಯ ಒದಗಿಸುವುದಾಗಿ ಮುಖ್ಯಮಂತ್ರಿ ಹೇಮಂತ್ ಸೊರೇನ್ ಭರವಸೆಯನ್ನು ಕೊಟ್ಟರು. ಆ ಭರವಸೆಗಳಿಗೆ ವಿದ್ಯಾರ್ಥಿಗಳು ಸ್ಪಂದಿಸ್ತಾ ಇಲ್ಲ. ಯಾವುದೇ ಕಾರಣಕ್ಕೂ ನಾವು ಇದನ್ನ ಒಪ್ಪಿಗೆ ಮಾಡೋದಕ್ಕೆ ಸಿದ್ಧರಿಲ್ಲ, ಯಾಕಂದ್ರೆ ಇದರಲ್ಲಿ ಒಂದು ಟ್ರಾನ್ಸ್ಪರೆಂಟ್ ಆಗಿಲ್ಲ ಅನ್ನೋ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳು ತಮ್ಮ ಆಕ್ರೋಶವನ್ನ ಮುಂದುವರಿಸ್ತಾ ಇದ್ದಾರೆ. ಗಮನಿಸ್ತಾ ಇದ್ವಿ ದೃಶ್ಯಗಳಲ್ಲಿ, ನೀವು ಗಮನಿಸ್ತಾ ಇರಬಹುದು, ನೇರ ದೃಶ್ಯಾವಳಿಗಳಲ್ಲೂ ಕೂಡ ಗಮನಿಸ್ತಾ ಇರಬಹುದು. ಅಶ್ರುವಾಯುಗಳನ್ನ ಪ್ರಯೋಗ ಮಾಡುತ್ತಿದ್ದಾರೆ, ಮುಳ್ಳಿನ ತಂತಿ ಬೇಲಿಗಳನ್ನ ಹಾಕಿದ್ದಾರೆ. ಯಾವುದಕ್ಕೂ ಕೂಡ ಅಲ್ಲಿನ ವಿದ್ಯಾರ್ಥಿಗಳು ಕ್ಯಾರೆ ಅಂತಿಲ್ಲ. ಜಲಫಿರಂಗಿ ಪ್ರಯೋಗ ಮಾಡಿದ್ರು ಕೂಡ ಅಲ್ಲಿಂದ 1 ಇಂಚು ಕದಲೋದಕ್ಕೂ ಕೂಡ ವಿದ್ಯಾರ್ಥಿಗಳು ಸಿದ್ಧರಿಲ್ಲ. ಈಗಾಗಲೇ ಹೇಮಂತ್ ಸೊರೇನ್ ಭರವಸೆಯನ್ನೇನೋ ಕೊಟ್ಟರು, ಆದರೆ ವಿದ್ಯಾರ್ಥಿಗಳು ಇದಕ್ಕೆ ಸಕಾರಾತ್ಮಕವಾಗಿ ಸ್ಪಂದನೆಯನ್ನ ಸೂಚಿಸ್ತಾ ಇಲ್ಲ. ಪ್ರತಿ ಬಾರಿಯೂ ಕೂಡ ಭರವಸೆಗಳಾಗಿ ಉಳಿಯುತ್ತವೆ ಹೊರತು ಅದ್ಯಾವುದು ಕೂಡ ಕಾರ್ಯರೂಪಕ್ಕೆ ಬರೋದಿಲ್ಲ ಅನ್ನೋ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳು ತಮ್ಮ ಆಕ್ರೋಶಗಳನ್ನು ಮುಂದುವರಿಸ್ತಾ ಇದ್ದಾರೆ. ಪರೀಕ್ಷೆಯಲ್ಲಿ ಆಗುವಂತಹ ಅಕ್ರಮ ನೇಮಕಾತಿಗಳು, ಪೇಪರ್ ಲೀಕ್ ಆಗುವಂಥದ್ದು ಪದೇ ಪದೇ ರಿಪೀಟ್ ಆಗ್ತಾ ಇದೆ. ವಿದ್ಯಾರ್ಥಿಗಳ ಜೀವನದ ಜೊತೆ ಸರ್ಕಾರ ಚೆಲ್ಲಾಟ ಆಡ್ತಾ ಇದೆಯೇ ಹೊರತು
ಅದಕ್ಕೊಂದು ತಾರ್ಕಿಕ ಅಂತ್ಯವನ್ನು ಕಾಣಿಸೋದಕ್ಕೆ ಸರ್ಕಾರ ಇಲ್ಲಿವರೆಗೂ ಕೂಡ ಮುಂದಾಗ್ತಿಲ್ಲ ಅಂತ ವಿದ್ಯಾರ್ಥಿಗಳು ಅಸಮಾಧಾನಿತರಾಗಿದ್ದಾರೆ. 15 ದಿನಗಳಿಂದ ನಿರಂತರವಾದಂತಹ ಪ್ರೊಟೆಸ್ಟ್ ನಡೀತಾನೆ ಇದೆ. ಹಲವು ವಿದ್ಯಾರ್ಥಿಗಳಿಗಾಗಲೇ ಉಪವಾಸ ಸತ್ಯಾಗ್ರಹವನ್ನು ಕೂಡ ಕೈಗೊಂಡ್ರು. ಮೊನ್ನೆ ಭರವಸೆಯನ್ನ ಕೊಟ್ಟರು, ಅದ್ಯಾವುದಕ್ಕೂ ಕೂಡ ವಿದ್ಯಾರ್ಥಿಗಳು ಕ್ಯಾರಿ ಅಂತಿಲ್ಲ. ಮನೆಯಲ್ಲಿನ ಸಮಸ್ಯೆಗಳನ್ನ ನಾವು ಮಾತುಕತೆ ಮೂಲಕ ಯಾವ ರೀತಿ ಬಗೆಹರಿಸ್ಕೊಳ್ಬಹುದು ಅದೇ ರೀತಿಯಾಗಿ ಬಗೆಹರಿಸ್ಕೊಳ್ಬೇಕು ಹೊರತು ಲಾಠಿ ಪ್ರಹಾರದಿಂದಲ್ಲ ಅಂತ ಸಿಎಂ ಕೂಡ ಮಾತನಾಡಿದ್ರು. ಯುವಕರ ಕಾಳಜಿಯೇ ನಮ್ಮ ಕಾಳಜಿಯಾಗಿದೆ ಅಂತೆಲ್ಲ ಹೇಳಿದ್ರು ಕೂಡ ವಿದ್ಯಾರ್ಥಿಗಳು ಯಾವುದಕ್ಕೂ ಕೂಡ ಸೊಪ್ಪು ಹಾಕ್ತಾ ಇಲ್ಲ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನ ಪಡ್ಕೊಳ್ಳೋಣ. ನೇರ ಸಂಪರ್ಕದಲ್ಲಿ ಹರೀಶ್ ಇದ್ದಾರೆ. ಹರೀಶ್, ವಿದ್ಯಾರ್ಥಿಗಳ ಪ್ರತಿಭಟನೆಯ ಕಾವು ಇದೀಗ ವಿಧಾನಸೌಧದ ಒಳಭಾಗಕ್ಕೆ ತೆರಳುತ್ತಾ ಇದೆ. ನಾವು ಗಮನಿಸ್ತಾ ಇದ್ವಿ, ಸಿಎಂ ಸೋರೇನ್ ಅವರು ಭರವಸೆಯನ್ನು ಕೊಟ್ಟರು, ಆದರೆ ವಿದ್ಯಾರ್ಥಿಗಳು ಯಾವುದಕ್ಕೂ ಕೂಡ ಸೊಪ್ಪು ಹಾಕದಂತೆ ಕಾಣ್ತಾ ಇಲ್ಲ. ಈಗ ಪರಿಸ್ಥಿತಿ ಮತ್ತೊಂದು ಹಂತಕ್ಕೆ ಹೋಗಿದೆ ಅನ್ಸುತ್ತೆ. ಹೌದು ಶಕುಂತಲಾ, ಕಳೆದ 1 ತಿಂಗಳಿನಿಂದ ಜಾರ್ಖಂಡ್ನಲ್ಲಿ ವಿದ್ಯಾರ್ಥಿಗಳು ನಿರಂತರವಾದ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಕೇವಲ ಪ್ರತಿಭಟನೆ ಅಂತಂದ್ರೆ ಎಲ್ಲೋ ಒಂದ್ ಕಡೆ ಕೂತು ಘೋಷಣೆಯನ್ನ ಕೂಡ ಕೂಗ್ತಾ ಇಲ್ಲ. ಉಪವಾಸ ಸತ್ಯಾಗ್ರಹವನ್ನು ಕೂಡ ವಿದ್ಯಾರ್ಥಿಗಳು ಮಾಡ್ತಿದ್ದಾರೆ. ಮತ್ತೆ ವಿದ್ಯಾರ್ಥಿ ಸಂಘಟನೆಗಳು ಕೂಡ ನಿರಂತರವಾದ ಪ್ರತಿಭಟನೆಯನ್ನ ಜಾರ್ಖಂಡ್ನ ರಾಂಚಿಯಲ್ಲಿ ಮಾಡ್ತಾ ಇರುವಂತಹದ್ದು. ಜಾರ್ಖಂಡ್ನಲ್ಲಿ ಏನು ಉದ್ಯೋಗಕ್ಕಾಗಿ ನಡೆಸಿದಂತಹ ಪರೀಕ್ಷೆಗಳಲ್ಲಿ ಅಕ್ರಮ ಆಗಿರುವಂತಹದ್ದು, JPSC ಪರೀಕ್ಷೆಯಲ್ಲಿ ಅಕ್ರಮ ಆಗಿದೆ. ಈಗ ಆಗಿರ್ತಕ್ಕಂತಹ ಪರೀಕ್ಷೆಯನ್ನ ರದ್ದುಗೊಳಿಸಿ ಮತ್ತು ಹೊಸ ಮರುಪರೀಕ್ಷೆಯನ್ನ ಮಾಡಬೇಕು ಅನ್ನುವಂತಹ ಬೇಡಿಕೆಯನ್ನು ಇಡ್ತಾ ಇದ್ದಾರೆ. ಮತ್ತೆ ಈಗ ಏನು ಅಕ್ರಮ ಆಗಿದೆ ಇದಕ್ಕೆ CBI ತನಿಖೆಯನ್ನ ಮಾಡಬೇಕು, ಸೂಕ್ತ ತನಿಖೆಯನ್ನ ಮಾಡಬೇಕು ಅನ್ನುವಂತ ಆಕ್ರೋಶವನ್ನ ವಿದ್ಯಾರ್ಥಿಗಳು ವ್ಯಕ್ತಪಡಿಸ್ತಾ ಇರುವಂತಹದ್ದು. ಕಳೆದ 1 ತಿಂಗಳಿನಿಂದ ನಿರಂತರವಾಗಿ ಪ್ರತಿಭಟನೆ ಮಾಡಿದ್ರು ಕೂಡ ಅಲ್ಲಿನ ಸರ್ಕಾರ ವಿದ್ಯಾರ್ಥಿಗಳ ಕೂಗಿಗೆ ಸೊಪ್ಪಾಗ್ತಾ ಇಲ್ಲ. ಪ್ರತಿಭಟನೆ ಜಾಸ್ತಿ ಆಗ್ತಾ ಇದೆ. ಇವತ್ತು ವಿಧಾನಸಭೆ ಆರಂಭ ಆಗಿರುವಂತಹದ್ದು, ಜಾರ್ಖಂಡ್ನ ವಿಧಾನಸಭೆ ಆರಂಭ ಆಗಿದೆ. ಇವತ್ತು ವಿಧಾನಸಭೆ ಮುತ್ತಿಗೆಯನ್ನ ಇವತ್ತು ವಿದ್ಯಾರ್ಥಿಗಳ ಸಂಘಟನೆಗಳು ಏನು ಘೋಷಣೆಯನ್ನ ಮಾಡಿದ್ದು. ಹಾಗಾಗಿ ಇವತ್ತು ದೊಡ್ಡದಾದಂತಹ ವಿದ್ಯಾರ್ಥಿ ಸಂಘಟನೆಗಳು ವಿಧಾನಸೌಧ ಮುತ್ತಿಗೆಗೆ ಇವತ್ತು ಬಂದಿರತಕ್ಕಂಥದ್ದು. ವಿಧಾನಸೌಧದ ಆವರಣದಲ್ಲಿ ವಿದ್ಯಾರ್ಥಿಗಳು ನುಗ್ಗಿದ್ದಾರೆ. ದೊಡ್ಡ ದೊಡ್ಡ ಬ್ಯಾರಿಕೇಡ್ಗಳನ್ನ ವಿದ್ಯಾರ್ಥಿಗಳನ್ನ ತಡಿಲಿಕ್ಕೆ ಹಾಕಿದ್ರು ಕೂಡ ವಿದ್ಯಾರ್ಥಿಗಳ ಆಕ್ರೋಶದ ಕಟ್ಟೆ ಒಡೆದಿರುವಂತಹದ್ದು. ಜೊತೆಗೆ ಇವತ್ತಿನ ವಿದ್ಯಾರ್ಥಿಗಳ ಪ್ರತಿಭಟನೆಗೆ ಬಿಜೆಪಿ ಕೂಡ ಸಪೋರ್ಟ್ ಮಾಡಿರುವಂತಹದ್ದು. ಬಿಜೆಪಿಯ ಹಿರಿಯ ನಾಯಕರುಗಳನ್ನ ಈಗಾಗಲೇ ಪೊಲೀಸರು ವಶಕ್ಕೆ ಪಡೆದಿರುವಂತಹದ್ದು. ಆದ್ರೂ ಕೂಡ ವಿದ್ಯಾರ್ಥಿಗಳ ಆಕ್ರೋಶ ಏನು ಜೋರಾಗ್ತಾ ಇದೆ. ಮತ್ತೆ ವಿಧಾನಸಭೆಗೆ ಮುತ್ತಿಗೆ ಹಾಕೋದಕ್ಕೂ ಕೂಡ ವಿದ್ಯಾರ್ಥಿಗಳು ಬಂದಿರುವಂತಹದ್ದು. ಅವರನ್ನ ತಡಿಲಿಕ್ಕೆ ಪೊಲೀಸರು ಹರಸಾಹಸವನ್ನ ಮಾಡ್ತಾ ಇದ್ದಾರೆ. ಬಹು ಮುಖ್ಯವಾಗಿ ಜಾರ್ಖಂಡ್ನ ಮುಖ್ಯಮಂತ್ರಿ ಹೇಮಂತ್ ಸೊರೇನ್ ಅವರು ಈ ಹಿಂದೆ ಮನವಿಯನ್ನ ಮಾಡ್ಕೊಂಡಿದ್ರು, ಸರ್ಕಾರ ನಿಮ್ ಜೊತೆಗೆ ಮಾತುಕತೆ ಮಾಡ್ಲಿಕ್ಕೆ ಸಿದ್ಧ ಇದೆ, ನೀವು ಮಾತುಕತೆಗೆ ಬರಬೇಕು ಅನ್ನುವಂತ ನಿಟ್ಟಿನಲ್ಲಿ. ಆದ್ರೆ ಸರ್ಕಾರ ಜೊತೆ ನಿರಂತರವಾದ ಮಾತುಕತೆ ಮಾಡಿದ್ರು ಕೂಡ ಈ ಒಂದು ವಿದ್ಯಾರ್ಥಿಗಳ ಬೇಡಿಕೆ ಏನಿದೆ ಆ ಬೇಡಿಕೆಗಳನ್ನ ಈಡೇರಿಸಲಿಕ್ಕೆ ಸರ್ಕಾರ ಯಾಕೋ ಮನಸ್ಸು ಮಾಡ್ತಾ ಇಲ್ಲ. ಹೀಗಾಗಿ ವಿದ್ಯಾರ್ಥಿಗಳು ನಿರಂತರ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಎಲ್ಲ ಒಂದ್ ಕಡೆ ಸೋನಂ ವಾಂಗ್ಚುಂಗ್ ಅವರು ಕೂಡ ಈ ಒಂದು ಪ್ರತಿಭಟನೆಗೆ ಸಾಥನ್ನ ನೀಡಿದ್ರು. ಜೊತೆಗೆ ಇದನ್ನ ಕಾಂಗ್ರೆಸ್ ಇದ್ರ ಬಗ್ಗೆ ಮಾತಾಡಬೇಕು ಅನ್ನುವಂತ ಆಕ್ರೋಶ ಕೂಡ ಹೆಚ್ಚಾಗ್ತಿದೆ. ಯಾಕಂದ್ರೆ ಜಾರ್ಖಂಡ್ನ ಏನು ಜಾರ್ಖಂಡ್ ಮುಕ್ತಿ ಮೋರ್ಚಾದ ಜೊತೆ ಕಾಂಗ್ರೆಸ್ ಕೂಡ ಮೈತ್ರಿಯಾಗಿ ಸರ್ಕಾರವನ್ನ ಮಾಡ್ತಾ ಇರುವಂತಹದ್ದು. ಇಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಕೂಡ ಇದ್ರ ಬಗ್ಗೆ ಮಾತಾಡಬೇಕು ಅನ್ನುವಂತ ಆಕ್ರೋಶವನ್ನ ಬಿಜೆಪಿ ಕೂಡ ವ್ಯಕ್ತಪಡಿಸ್ತಾ ಇದೆ. ಏನು ಜಂತರ್ ಮಂತರ್ನಲ್ಲಿ ಇದೇ ರೀತಿ ಅಂತ ಪ್ರೊಟೆಸ್ಟ್ ಆಗಿದ್ದನ್ನು ನಾವು ಗಮನಿಸಿದ್ದೇವೆ. ಸಂಸತ್ ಮುತ್ತಿಗೆಗೂ ಕೂಡ ವಿದ್ಯಾರ್ಥಿಗಳು ಮುಂದಾಗಿದ್ರು. ಅದು ದೇಶಾದ್ಯಂತ ದೊಡ್ಡ ಮಟ್ಟದಲ್ಲಿ ಜನ್ಸಿ ಹೋರಾಟ ರೂಪವನ್ನ ಪಡೆದುಕೊಂಡಿತ್ತು. ಈಗ ಅದೇ ರೀತಿಯಾಗಿ ಪ್ಯಾರಲಲ್ ಆಗಿ ಅಂದ್ರೆ ಜಂತರ್ ಮಂತರ್ನಲ್ಲಿ ಯಾವಾಗ ಹೋರಾಟ ಶುರುವಾಯಿತು ಅದೇ ರೀತಿಯಾಗಿ ರಾಂಚಿಯಲ್ಲೂ ಕೂಡ ಹೋರಾಟ ಶುರುವಾಯಿತು. ಆದ್ರೆ ರಾಂಚಿಯಲ್ಲಿ ನಡೀತಿದ್ದಂತಹ ಹೋರಾಟವನ್ನ ಎಲ್ಲ ಒಂದ್ ಕಡೆ ಯಾರು ಕೂಡ ಅಷ್ಟೊಂದು ಸೀರಿಯಸ್ ಆಗಿ ಪರಿಗಣಿಸಿರಲಿಲ್ಲ. ಅಲ್ಲಿ ವಿದ್ಯಾರ್ಥಿಗಳು ಉಪವಾಸ ಸತ್ಯಾಗ್ರಹವನ್ನ ಮಾಡುವಂತಹ ಸಂದರ್ಭದಲ್ಲಿ ಇಡೀ ದೇಶಕ್ಕೆ ಈ ಒಂದು ಏನು ಹೋರಾಟದ ಇಂಟೆನ್ಸಿಟಿ ಗೊತ್ತಾಯಿತು. ಈಗ ಇಡೀ ದೇಶಾದ್ಯಂತ ಈ ಜಾರ್ಖಂಡ್ ಹೋರಾಟ ಚರ್ಚೆ ಆಗ್ತಿದೆ. ಅಲ್ಲಿ ವಿದ್ಯಾರ್ಥಿಗಳು ಹೋರಾಟ ಏನ್ ಮಾಡ್ತಾ ಇದ್ದಾರೆ ಅದು ಇಡೀ ದೇಶಾದ್ಯಂತ ಈಗ ಚರ್ಚೆ ಆಗ್ತಿರುವಂತಹದ್ದು. ಹೀಗಾಗಿ ಇವತ್ತು ವಿಧಾನಸಭೆ ಶುರುವಾಗಿದೆ. ಜಾರ್ಖಂಡ್ ವಿಧಾನಸಭೆಯನ್ನ ಮುತ್ತಿಗೆ ಹಾಕ್ಲಿಕ್ಕೆ ವಿದ್ಯಾರ್ಥಿಗಳು ಹೊರಟಿರುವಂತಹದ್ದು. ಪೊಲೀಸರು ಅದನ್ನ ತಡೀತಾ ಇದ್ದಾರೆ. ಮತ್ತೆ ಬಿಜೆಪಿಯು ಕೂಡ ಸಾಥನ್ನ ಕೊಟ್ಟಿರೋದ್ರಿಂದ ಹಿರಿಯ ಬಿಜೆಪಿ ನಾಯಕರುಗಳನ್ನು ಕೂಡ ಪೊಲೀಸರು ವಶಕ್ಕೆ ಪಡೆದಿರುವಂತಹದ್ದು. ಶಕುಂತಲಾ, ಧನ್ಯವಾದ ಹರೀಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಈಗಾಗಲೇ ವಿದ್ಯಾರ್ಥಿಗಳ ಪ್ರತಿಭಟನೆಯ ಕಾವು ಮತ್ತೊಂದು ಹಂತಕ್ಕೆ ಹೋಗಿದ್ದು ವಿಧಾನಸೌಧಕ್ಕೆ ಈಗ ಮುತ್ತಿಗೆಯನ್ನು ಹಾಕಿದೆ. ಜೊತೆಗೆ ಬಿಜೆಪಿ ಕೂಡ ಅಲ್ಲಿ ಸಪೋರ್ಟ್ ಆಗಿ ನಿಂತಿರೋದ್ರಿಂದಾಗಿ ಹಲವು ಬಿಜೆಪಿ ನಾಯಕರನ್ನು ಕೂಡ ಈಗಾಗಲೇ ವಶಕ್ಕೆ ಪಡೆಯಲಾಗಿದೆ. ಆಶ್ರುವಾಯುಗಳನ್ನು ಪ್ರಯೋಗ ಮಾಡ್ತಿದ್ದಾರೆ, ಜಲಫಿರಂಗಿಗಳನ್ನು ಕೂಡ ಪ್ರಯೋಗ ಮಾಡ್ತಿದ್ದಾರೆ, ಮುಳ್ಳಿನ ತಂತಿ ಬೇಲಿಗಳನ್ನು ಉಡ್ಡಲಾಗಿದೆ. ಯಾವುದಕ್ಕೂ ಕೂಡ ವಿದ್ಯಾರ್ಥಿಗಳು ಜಗ್ಗಲ್ಲ, ಕುಗ್ಗಲ್ಲ, ಬಗ್ಗಲ್ಲ ಅನ್ನೋ ನಿಟ್ಟಿನಲ್ಲಿ ನಮ್ಮ ಬೇಡಿಕೆಗಳು ಏನೇನಿದೆ ಅದೆಲ್ಲವನ್ನ ಈಡೇರಿಸಬೇಕು, ಇಲ್ಲಿ ಆಗಿರುವಂತಹ ಅನ್ಯಾಯವನ್ನು ಸರಿಪಡಿಸಬೇಕು ಅಂತ ವಿದ್ಯಾರ್ಥಿಗಳು ಆಗ್ರಹಿಸಿದ್ದಾರೆ.